ಹೊಸ ವರ್ಷ ಬಂತು ಅಂದ ತಕ್ಷಣ ಒಬ್ಬೊಬ್ಬರಿಗೆ ಒಂದೊಂದು ರೆಸೊಲ್ಯೂಷನ್ ಇರುತ್ತೆ. ಈ ವರ್ಷ ಫೈನಲಿ ನಾನು ತೊಗೊಂಡಿದ್ದ ರೆಸೊಲ್ಯೂಷನ್ ಸ್ವಲ್ಪ ಫಿಟ್ನೆಸ್ ಕಡೆ ಗಮನ ಕೊಡಬೇಕು, ವೆಯ್ಟ್ ಲಾಸ್ ಮಾಡಬೇಕು, ಮೋರ್ ಅವರ್ ಹೆಲ್ದಿಯಾಗಿ ಆ್ಯಕ್ಟಿವ್ ಆಗಬೇಕು ಅಂತ ಹೇಳಿ. ಸೊ ಫೈನಲಿ ಹಿಂದಿನ ದಿನವೇ ಡಿಸೆಂಬರ್ 31 ಹೋಗಿ ಏನೇನು ಬೇಕು ವರ್ಕೌಟ್ ಮಾಡೋಕ್ಕೆ ಶೂಸ್ ಇರ್ಬೋದು, ಬ್ಯಾಗ್, ಜಿಮ್ ಕ್ಲಾತ್ಸ್ ಎಲ್ಲನೂ ಶಾಪ್ ಮಾಡಿದ್ದಾದಮೇಲೆ ಬಿಲ್ ಅರೌಂಡ್ 5000 ತನಕ ಬಂತು. ಓಕೆ, ಇದನ್ನೆಲ್ಲ ಮೋಟಿವೇಶನ್ ಆಗಿ ತೊಗೊಂಡು ಇನ್ಮೇಲಿಂದ ಡೈಲಿ ವರ್ಕೌಟ್ ಶುರು ಮಾಡಬೇಕು ಅಂತ ಹೇಳಿ ಜಾನ್ವರಿ 1 ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸೊ ನಾನು ಸೇರ್ಕೊಂಡಿರೋ ಜಿಮ್ಮಲ್ಲಿ ಆ್ಯಸ್ ಯೂಶ್ವಲ್ ಝೂಂಬಾಯಿಂದ ಹಿಡಿದು ಡ್ಯಾನ್ಸ್, ಫಿಟ್ನೆಸ್, ಕಾರ್ಡಿಯೋ, ಸ್ಟ್ರೆಂತ್ ಟ್ರೈನಿಂಗ್ ಎಲ್ಲನೂ ಇರುತ್ತೆ. ಸೊ ಈಗಿನ್ನು ಹೊಸದಾಗಿ ಶುರು ಮಾಡಿರೋದ್ರಿಂದ ನಾನು ಡಯಟ್ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಏನು ಮಾಡ್ತಿಲ್ಲ. ಸ್ವಲ್ಪ ಎನರ್ಜಿ ಪಿಕಪ್ ಆಗಲಿ ಅಂತ ಹೇಳಿ ಜಸ್ಟ್ ವರ್ಕೌಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಹೊಸದಾಗಿ 3 ವರ್ಷ ಗ್ಯಾಪ್ ಆದಮೇಲೆ, ಅಂದರೆ ಪಾಪು ಹುಟ್ಟಿ 3 ವರ್ಷ ಆದಮೇಲೆ ಈಗ ನಾನು ಮತ್ತೆ ಜಿಮ್ಗೆ ಹೋಗ್ತಿರೋದ್ರಿಂದ ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಗುತ್ತೆ. ಸ್ವಲ್ಪ ಇನಿಷಿಯಲಿ ವೆಯ್ಟ್ ಗೇನ್ ಕೂಡ ಆಗಿರ್ತೀವಿ. ಸೊ ಸ್ಲೋ ಆಗಿ ತೊಗೊಂಡು ಹೋಗೋಣ, ಅರ್ಜೆಂಟ್ ಏನೂ ಬೇಡ ಅಂತ. ಬಟ್ ವರ್ಕೌಟ್ ಮಾಡಿ ಮುಗಿಸಾದ್ಮೇಲೆ ಆ ಸ್ವೆಟ್, ಆ ಗ್ಲೋ ನೋಡಿದಾಗ ಇಲ್ಲ, ನಾವು ಇದನ್ನ ಮೋಟಿವೇಟ್ ಮಾಡ್ಕೊಂಡು ನಮ್ಮನ್ನು ನಾವೇ ಮಾಡಬೇಕು ಅಂತ ಅನಿಸುತ್ತೆ. ಸೊ ನೋಡೋಣ, ಇದನ್ನು ಒಂದು ಚಾಲೆಂಜ್ ಆಗಿ ತೊಗೊಂಡು ಎಷ್ಟು ವೆಯ್ಟ್ ಲಾಸ್ ಮಾಡ್ತೀನಿ, ಮೋರ್ ಓವರ್ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಹೇಗೆ ಲೀಡ್ ಮಾಡ್ತೀನಿ ಅಂತ ನಾನು ನನ್ನ ಪ್ರೋಸೆಸ್ನ, ಈ ವೆಯ್ಟ್ ಲಾಸ್ ಪ್ರೋಸೆಸ್ನ ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾನು ಏನು ಡಯಟ್ ಮಾಡ್ತೀನಿ, ಎಷ್ಟು ವೆಯ್ಟ್ ಲಾಸ್ ಆಯಿತು, ಹೇಗೆ ಮಾಡ್ತೀನಿ ಅಂತ. ಸೊ ವ್ಲಾಗಾಗಿ ಸಬ್ಸ್ಕ್ರೈಬ್ ಮಾಡಿ.